ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಇವತ್ತಿನ ದಿವಸ ನಾವು 5ನೇ ತರಗತಿಗೆ ಒಂದು ಪ್ರಯೋಗ ಮಾಡೋಣ ಪರಿಸರ ಅಧ್ಯಯನದಲ್ಲಿ. ಅದು ಯಾವಪ್ಪ ಅಂದ್ರೆ ಒತ್ತಡದ ಬಗ್ಗೆ ಪ್ರಯೋಗವನ್ನ ಮಾಡೋಣ. ಹಾಗಾದ್ರೆ ಒತ್ತಡದ ಬಗ್ಗೆ ಪ್ರಯೋಗ ಮಾಡುವಾಗ ಕೆಲವೊಂದು ಪ್ರಯೋಗ ಸಾಮಗ್ರಿಗಳು ನಮಗೆ ಬೇಕಾಗ್ತಾವ. ನಮಗೆ ಏನ್ ಬೇಕು? ಮೊದಲಿಗೆ ಜಾಡಿ ಅಂತ ಹೇಳ್ಬೇಕು, ಗ್ಲಾಸ್ ಅಂತ ಹೇಳ್ಬೇಕು. ಈ ರೀತಿ ಒಂದು ಗ್ಲಾಸ್ ಬೇಕು. ಆಮೇಲೆ ಅದನ್ನ ಹಾಕಕ್ಕೆ ಏನ್ ಬೇಕು? ನಮ್ಗೆ ನೀರು ಬೇಕು. ಆಮೇಲೆ ಒಂದು ಪ್ಲೇಟ್ ಬೇಕು. ಇದು ರೇಜರ್ ಐತಿಲ್ಲ, ಈ ಪ್ಲೇಟ್ ಬೇಕು. ಇವುಗಳನ್ನ ಎಚ್ಚರಿಕೆಯಿಂದ ಬಳಸ್ಬೇಕು. ನೀವು ಮಕ್ಕಳು ಪ್ರಯೋಗ ಮಾಡುವಾಗ ಎಚ್ಚರಿಕೆಯಿಂದ ಬಳಸಬೇಕು. ಹಂಗಾದ್ರೆ ಒತ್ತಡವನ್ನು ನಾವು ಯಾವ ರೀತಿ ಕಂಡು ಹಿಡಿಬೇಕಪ್ಪ? ಒಂದು ಪಾತ್ರೆಯಲ್ಲಿ ನಾವು ನೀರನ್ನ ಹಾಕ್ತೀವಿ, ಒಂದು ಜಾಡಿ ಒಳಗೆ ನೀರು ಹಾಕಿದಾಗ ಅದಕ್ಕೊಂದು ನಾವು ಬ್ಲೇಡ್ ಬಿಟ್ಟಾಗ ಅದು ಯಾವ ರೀತಿ ಬಿಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡ್ರಿ ಎಲ್ಲರೂ ಸರಿಯಾಗಿ ಇಲ್ಲಿ ನೋಡ್ರಿ, ಎಲ್ಲರೂ ಲಕ್ಷ ಕೊಡ್ರಿ. ನೋಡ್ರಿ ಈ ಬ್ಲೇಡ್ ಏನಾಗತ್ತೈತಿ ನೋಡ್ರಿ, ಈಗ ಕೊಂದೈತಿ. ಹಿಂಗೆ ಹೋಗದಾಗ ಅದರದ್ದು ಅದು ಏನಾಗತ್ತೆ ಮಾಡಿದ್ವಿ ನಾವು ಇಲ್ಲಿ ಮುಳುಗಿತ್ತು. ಈ ಪ್ರಯೋಗದಿಂದ ನಾವು ಏನ್ ತಿಳ್ಕೊಂಡಿವಿ? ಈ ಒಂದು ವಸ್ತು ವಜನಾದಂತದನ್ನ ಭಾರವಾಗಿ ಒಬ್ರು ಹರಿಸಿದಾಗ ಅದು ಕಡಿಮೆ ಜಾಗದಾಗ ಇದ್ದಾಗ ಅದನ್ನ ಹೊತ್ತಾಗಿ ಏನಾಗ್ತೈತೆ? ನಮ್ಗ ವಜನ ಬರ್ತೈತೆ. ಅದ ವಿಸ್ತೀರ್ಣ ಬಹಳ 4-5 ಮಂದಿ ಇದ್ದಾಗ ಏನ್ ಮಾಡ್ತೈತಲ್ವ? ಹೊತ್ತಾಗತಕ್ಕಂತೆ ಹಗರಾಗಿ ಹಂಗ ಆ ವಿಸ್ತೀರ್ಣ ಇದ್ದು ಆ ಎಲ್ಲಾ ಸ್ಥಳದಲ್ಲಿ ಆವರಿಸಿಕೊಂಡಿದ್ರಿಂದ ಒತ್ತಡ ಏನಾಗ್ತೈತೆ? ಅದನ್ನ ಕಡಿಮೆ ಆಗ್ತೈತೆ. ಆಗ ನಮಗ ಅದನ್ನ ಹೇಳ್ತೈತೆ.